ಡಿಕೆ ಶಿವಕುಮಾರ್ ಸರ್ಕಾರದ ಆಡಳಿತದಲ್ಲಿ ಈಗ ಹರಿ ಆಟ ಆರಂಭವಾಗಿದೆ. ಹರಿಪ್ರಸಾದ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯತ್ತ ಕೆಪಿಸಿಸಿ ಸಾರಥಿ ಹರಿಪ್ರಸಾದ್ ಚಿತ್ತ ಈಗ ಪಕ್ಷ ಸಂಘಟನೆಯತ್ತ ಹರಿಪ್ರಸಾದ್ ಚಿತ್ತ ಈಗ ಹರಿಪ್ರಸಾದ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ಮೂಡಿಸಲು ಮುಂದಾಗಿದ್ದಾರೆ. ಪಕ್ಷವನ್ನ ಗಟ್ಟಿಗೊಳಿಸಲು ಕೆಪಿಸಿಸಿ ಸಾರಥಿ ಹರಿಪ್ರಸಾದ್ ಚಿತ್ತ ಈಗ 2028ರ ಚುನಾವಣೆ ಗೆಲ್ಲುವುದೇ ನಮ್ಮ ಗುರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಕೆಪಿಸಿಸಿಗೆ ಮತ್ತಷ್ಟು ವೇಗ ನೀಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಪಕ್ಷ ಸಂಘಟನೆಗಾಗಿ ಮಹತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ. ಹರಿಪ್ರಸಾದ್ ಪ್ಲಾನ್ ಏನು ಹಾಗಾದ್ರೆ? ಪಕ್ಷದಲ್ಲಿ ಏನೆಲ್ಲ ಹೊಸ ಬದಲಾವಣೆಗಳನ್ನು ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ಹರಿಪ್ರಸಾದ್ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯತ್ತ ಕೆಪಿಸಿಸಿ ಸಾರಥಿ ಹರಿಪ್ರಸಾದ್ ಚಿತ್ತ ಈಗ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೆ ಹಾಗಾದ್ರೆ? ಪಕ್ಷ ಸಂಘಟನೆಯತ್ತ ಕೆಪಿಸಿಸಿ ಸಾರಥಿ ಹರಿಪ್ರಸಾದ್ ಚಿತ್ತ ಈಗ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗೆ ಹರಿಕಾರವನ್ನ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಹರಿಪ್ರಸಾದ್ 2028ರ ಚುನಾವಣೆಯನ್ನ ತಲೆಯಲ್ಲಿಟ್ಟುಕೊಂಡು ಈಗಿನಿಂದಲೇ ಮಹಾತಂತ್ರವನ್ನ ರೂಪಿಸಲು ಮುಂದಾಗಿದ್ದಾರೆ. 2028ರ ಚುನಾವಣೆ ಗೆಲ್ಲುವುದೇ ಅವರ ಗುರಿಯಾಗಿದೆ ಅಂತ ಕೆಪಿಸಿಸಿಗೆ ಮತ್ತಷ್ಟು ವೇಗ ನೀಡಿದ್ದಾರೆ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ಗೆ ಹರಿ ಚೈತನ್ಯ ಈಗ. ಹರಿಪ್ರಸಾದ್ ಪ್ಲಾನ್ ಏನು ಹಾಗಾದ್ರೆ? ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಡಿಕೆ ಶಿವಕುಮಾರ್ ಸರ್ಕಾರದ ಆಡಳಿತದಲ್ಲಿ ಈಗ ಹರಿಪ್ರಸಾದ್ ಆಟ ಶುರುವಾಗಿದೆ. ಹರಿಪ್ರಸಾದ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ರೂಪಿಸಲು ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯತ್ತ ಮುಂದಾಗಿದ್ದಾರೆ ಹರಿಪ್ರಸಾದ್. ಸಂಘಟನಾ ಸೃಜನ ಅಭಿಯಾನ ಪಕ್ಷ ಬಲವರ್ಧನೆಗೆ ಒತ್ತು. ಈ ಮೂಲಕ ತಳಮಟ್ಟದಿಂದಲೇ ಪಕ್ಷ ಬಲವರ್ಧನೆಗೆ ಗಮನವನ್ನು ಹರಿಸಿದ್ದಾರೆ. ತಳಮಟ್ಟದಿಂದಲೇ ಪಕ್ಷವನ್ನು ಬಲಗೊಳಿಸಲು ಮುಂದಾಗಿದ್ದಾರೆ ಹರಿಪ್ರಸಾದ್. ಬೆಳಗಾವಿ ಎಐಸಿಸಿ ಅಧಿವೇಶನದ ತೀರ್ಮಾನಗಳನ್ನು ತಲೆಯಲ್ಲಿಟ್ಟುಕೊಂಡು ಸಭೆಯ ಮೂಲಕ ಕಾರ್ಯಕರ್ತರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಬಿಕೆ ಹರಿಪ್ರಸಾದ್. 40ಕ್ಕೂ ಹೆಚ್ಚು ಎಐಸಿಸಿ ವೀಕ್ಷಕರಿಂದ ಜಿಲ್ಲಾವಾರು ಪಕ್ಷದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಕೆಳಮಟ್ಟದಿಂದಲೇ ಪಕ್ಷವನ್ನ ಬಲಗೊಳಿಸಲು ಹರಿಪ್ರಸಾದ್ ಮುಂದಾಗಿದ್ದಾರೆ. ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಕೇಳಿ ಜಿಲ್ಲಾಧ್ಯಕ್ಷರ ಪಟ್ಟಿ ಸಿದ್ಧತೆ ಆಗ್ತಾ ಇದೆ. ಈಗಿನಿಂದಲೇ ಕೇಡರ್ ವಾಯ್ಸ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬ್ಲಾಕ್ ಮತ್ತು ಬೂತ್ ಮಟ್ಟದಲ್ಲಿ ಪಕ್ಷಕ್ಕೆ ಪುನಶ್ಚೇತನ ನೀಡಲಿಕ್ಕೆ ಮುಂದಾಗಿದ್ದಾರೆ ಹರಿಪ್ರಸಾದ್. ಹರಿಪ್ರಸಾದ್ ನೇತೃತ್ವದಲ್ಲಿ ಈಗ ಪಕ್ಷ ಸಂಘಟನೆಗೆ ಬಲ ಬಂದಂತೆ ಕಾಣ್ತಾ ಇದೆ. ಸಂಘಟನ್ ಸೃಜನ ಅಭಿಯಾನ್ ಅನ್ನೋ ಮೂಲಕ ಪಕ್ಷದ ಬಲವರ್ಧನೆಗೆ ಮುಂದಾಗಿದ್ದಾರೆ. ಈ ಮೂಲಕ ತಳಮಟ್ಟದಿಂದಲೇ ಪಕ್ಷವನ್ನು ಬಲಗೊಳಿಸಲು ಮುಂದಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್. ಸಭೆಯ ಮೂಲಕ ಕಾರ್ಯಕರ್ತರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಬಿಕೆ ಹರಿಪ್ರಸಾದ್. 40ಕ್ಕೂ ಹೆಚ್ಚು ಎಐಸಿಸಿ ವೀಕ್ಷಕರಿಂದ ಜಿಲ್ಲಾವಾರು ಪಕ್ಷದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾದರೆ ಅವರ ಮುಂದಿನ ನಡೆ ಏನು? ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ವರಿಷ್ಠರ ಮಟ್ಟದಲ್ಲಿ ಮೀಟಿಂಗ್ ಕೂಡ ಮಾಡಲಾಗ್ತಾ ಇದೆ. ಸ್ಥಳೀಯ ಮುಖಂಡರ ಅಭಿಪ್ರಾಯ, ಜಿಲ್ಲಾಧ್ಯಕ್ಷರ ಪಟ್ಟಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.